ಮೊದಲನೇದಾಗಿ ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯ. ಸರ್ಕಾರದ ನಿರ್ದೇಶನದಂತೆ ಎಲ್ಲರೂ ಕೂಡ ಇವತ್ತು ಸಾರ್ವಜನಿಕ ಕಚೇರಿಗಳಲ್ಲಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ನಾವು ಜಯಂತಿಗಳನ್ನು ಆಚರಣೆ ಮಾಡಬೇಕಾದ್ರೆ ಮುಖ್ಯವಾದ ಉದ್ದೇಶ ಆ ವೀರ ಮಹಾನಾಯಕನ ಉದ್ದೇಶ ಗುರಿ ಏನಿರುತ್ತೆ ಅದನ್ನು ನಾವು ಚಿರಸ್ಥಾಯಿಗೊಳಿಸಬೇಕು. ಅವರ ಉದ್ದೇಶ ಏನಿತ್ತು, ಅವರ ಒಂದು ಮಹದಾಸೆಗಳೇನಿತ್ತು, ಅವರ ಮಹತ್ವಾಕಾಂಕ್ಷೆಗಳು ಏನಿತ್ತು, ಅವು ಬಹಳ ಮಹೋನ್ನತವಾದ ಉದ್ದೇಶವನ್ನು ಹೊಂದಿರೋದ್ರಿಂದ ಆ ನಾಯಕರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಸರ್ಕಾರ ಕಟ್ಟುನಿಟ್ಟಿನ ಆದೇಶಗಳನ್ನು ಮಾಡಿದೆ. ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಶಿವಾಜಿ ಮಹಾರಾಜರ ಮಹತ್ವಾಕಾಂಕ್ಷೆ ಏನಂದರೆ ಒಂದು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಬೇಕು, ಅದನ್ನು ಬಲಗೊಳಿಸಬೇಕು. ಯಾರೇ ಬಂದರೂ ಕೂಡ ಆ ಸಾಮ್ರಾಜ್ಯ ಕುಸಿದು ಹೋಗಬಾರದು, ಆ ರೀತಿ ಒಂದು ಭದ್ರವಾದ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಅವರು ಬಹಳಷ್ಟು ಶ್ರಮಿಸಿದ್ರು. ಅದೇ ರೀತಿ ಮಾಡಿಕೊಂಡು ಬಂದರು. ತನ್ನ ಎದುರುಗಡೆ ಬರ್ತಕ್ಕಂಥ ಎಲ್ಲ ಶತ್ರುಗಳನ್ನು ಸದೆ ಬಡಿತಾ ಬಂದು ಅವರು ಶಕ್ತಿಯುತವಾಗಿ ನಿಂತುಕೊಂಡ್ರು. ಅವರಲ್ಲಿದ್ದಂಥ ವೀರತ್ವ, ಒಂದು ಸಾಹಸ ಮನೋಪ್ರವೃತ್ತಿ ಹೇಗಿತ್ತು ಅಂತಂದರೆ ಎದುರಾಳಿ ಕೂಡ ಒಂದು ಕ್ಷಣ ಹಲ್ಲಾಡಬೇಕಿತ್ತು, ಅಷ್ಟೊಂದು ಕೆಚ್ಚೆದೆಯ ವೀರ ಅವರು. ನಮ್ಮ ಇಡೀ ರಾಜರುಗಳಲ್ಲೇ ಬಹಳಷ್ಟು ಮೇಧಾವಿ ಮತ್ತು ಜೊತೆಗೆ ಒಳ್ಳೆ ನಿಪುಣವಾದಂಥ ಯುದ್ಧ ಕಲೆಯನ್ನು ಹೊಂದಿರತಕ್ಕಂಥ ಪ್ರವೀಣರವರು ಶಿವಾಜಿ ಮಹಾರಾಜರು. ಸೊ ಅವರನ್ನು ನಾವು ಇವತ್ತು ಇಂದಿನ ದಿನ ಅವರ ಒಂದು ಏನು ಸಾಧನೆಗಳಿದೆ ಅದನ್ನು ನಾವು ಮೆಲ್ಕಾಕ್ಕೋಬೇಕು. ಅವರು ಏನು ಹೇಳಿದ್ದಾರೆ ಆದರ್ಶಗಳ ಹಾದಿಯಲ್ಲೇ ನಾವು ಮುನ್ನಡೆದ್ರೆ ನಿಜವಾಗ್ಲೂ ಕೂಡ ನಮ್ಮ ಒಂದು ಹಿಂದುತ್ವವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಪ್ರತಿಯೊಬ್ಬರೂ ಕೂಡ ನಾವು ಆ ನಿಟ್ಟಿನಲ್ಲಿ ಓಡಾಡಬೇಕು. ನಮ್ಮದು ಯುವ ಭಾರತ, ಯುವಕರ ಮನಸ್ಸು ಮಾಡಿದ್ದೇ ಆದರೆ ಯಾವುದೂ ಕೂಡ ಅಸಾಧ್ಯ ಅನ್ನೋದೇ ಇಲ್ಲ. ಇಲ್ಲಿ ಬಹಳ 80% ನಮ್ಮಲ್ಲಿರ್ತಕ್ಕಂಥದ್ದು ಯುವಕರು. ಯುವ ಭಾರತ ಅಂತಲೇ ಕರಿತೀವಿ ನಮ್ಮ ಭಾರತ ದೇಶವನ್ನು. ಯುವಕರು ಮನಸ್ಸು ಮಾಡಿದ್ರೆ ಇವತ್ತು ಯಾವುದು ಕೆಟ್ಟದ್ದನ್ನು ಕೂಡ ನಾವು ಉಳಿಸ್ದಿರ ಧರ್ಮವನ್ನು ಕಾಪಾಡ್ಬೋದು. ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಪಣ ತೊಡಬೇಕು. ನಾವು ಧರ್ಮವನ್ನು ಕಾಪಾಡ್ತೀವಿ, ಅಧರ್ಮವನ್ನು ಹೋಗಲಾಡಿಸ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲೇ ನಾವು ಯಾವಾಗಲೂ ಕೂಡ ಶ್ರಮ ಪಡಬೇಕು. ಗೊತ್ತಿಲ್ಲದೇನೋ ನಾವು ತಪ್ಪು ಮಾಡ್ತೀವಿ, ಆದರೆ ಉದ್ದೇಶಪೂರ್ವಕವಾಗಿ ನಾವು ತಪ್ಪು ಮಾಡಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಗೊತ್ತಿದ್ದೂ ಕೂಡ ನಾವು ತಪ್ಪು ಮಾಡಬಾರ್ದು. ಗೊತ್ತಿಲ್ಲದೆ ತಪ್ಪುಗಳಾಗುತ್ತೆ, ಅದಕ್ಕೆ ಕ್ಷಮೆ ಇರುತ್ತೆ. ಉದ್ದೇಶಪೂರ್ವಕವಾಗಿ ನಾವು ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಬಾರ್ದು. ಸೊ ಶಿವಾಜಿ ಮಹಾರಾಜರ ಒಂದು ಗುರಿ ಉದ್ದೇಶಗಳು ಏನಿತ್ತು ಅದನ್ನು ನಾವೆಲ್ಲರೂ ಕೂಡ ಪಾಲಿಸೋಣ. ಎಲ್ಲ ಯುವಕರು ಕೂಡ ಒಟ್ಟಾಗಿದ್ದು ನಾವು ಅದನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.